ಜೀವಿಯಾಗಿರುವ ಜೈವಿಕ ಮತ್ತು ಸಾಮಾಜಿಕ ಶ್ರೀ ಹೆಸರಿನ ಶ್ರೀನಿವಾಸ ಹೆಸರಿನ ಕಾನೂನಿನ ಮೂಲಕ ನೆಲೆಗೊಳಿಸಲ್ಪಟ್ಟಿರುವ ಸಾಮಾಜಿಕ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಮತ್ತು ಸಮನ್ವಯತೆಗೆ ಧಕ್ಕೆ ಹುಟ್ಟು ಸಾವು ಇವುಗಳ ನಡುವಿನ ಸಂಗಾತಿಯೊಡನೆ ಬಾಳುತ್ತೇನೆಂದು ಮಾನವೀಯ ಮೌಲ್ಯಗಳನ್ನು ಎಂಥದೇ ಪರಿಸ್ಥಿತಿಯಲ್ಲೂ ನಾನು ಹಿಡಿಯುತ್ತೇನೆಂದು ಯುಕ್ತವಾಗಿ ಶ್ರದ್ಧಾಪೂರ್ವಕವಾಗಿ ಮತ್ತು ನನ್ನ ಸಾಮರ್ಥ್ಯ ತಿಳುವಳಿಕೆ ಮತ್ತು ಎಷ್ಟರ ಮಟ್ಟಿಗೆ ದ್ವೇಷವಿಲ್ಲದೆ ನೆರವೇರಿಸುತ್ತೇನೆಂದು ನಮ್ಮ ದೇಶದ ಸಂವಿಧಾನವನ್ನು ಮತ್ತು ಕಾನೂನುಗಳನ್ನು ಪಾಲಿಸುತ್ತೇನೆಂದು ಎಲ್ಲರ ಸಂಯುಕ್ತದಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ. ನಾಗರಾಜ್ ಮತ್ತು ಜೈವಿಕ ಮತ್ತು ಸಾಮಾಜಿಕ ಜೀವಿಯಾಗಿರುವ ಪೂರ್ವಿಕ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ನೆಲೆಗೊಳಿಸಲ್ಪಟ್ಟಿರುವ ಸಾಮಾಜಿಕ ನಿಯಮಗಳ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ವೈವಿಧ್ಯತೆಗೆ ಮತ್ತು ಸಮನ್ವಯತೆಗೆ ಧಕ್ಕೆ ತರುವುದಿಲ್ಲವೆಂದು ಇವುಗಳ ನಡುವಿನ ಜೀವಿತದ ದಿನಗಳನ್ನು ಸಂಗಾತಿಯೊಡನೆ ಸಮನ್ವಯದಲ್ಲಿ ಬಾಳುತ್ತೇನೆಂದು ಮಾನವೀಯ ಮೌಲ್ಯಗಳನ್ನು ಎಂಥದೇ ಪರಿಸ್ಥಿತಿಯನ್ನು ಎತ್ತಿ ಯುಕ್ತವಾಗಿ ಶ್ರದ್ಧಾಪೂರ್ವಕವಾಗಿ ಮತ್ತು ನನ್ನ ಸಾಮರ್ಥ್ಯ ತಿಳುವಳಿಕೆ ಮತ್ತು ವಿವೇಚನೆಗೆ ಎಷ್ಟರ ಮಟ್ಟಿಗೆ ಎಂಬ ಸಂಗಾತಿಯೊಡನೆ ಸಾಂಸಾರಿಕ ಮತ್ತು ಸಾಮಾಜಿಕ ತಾರತಮ್ಯ ಮಾಡದೆ
ನಾವು ಸ್ವೀಕರಿಸಿದ ಪ್ರಮಾಣ ವಚನಕ್ಕನುಸಾರ ಪ್ರಮಾಣ ವಚನಕ್ಕನುಸಾರ ನಮ್ಮಿಂದಾಗುವ ಅನಿರೀಕ್ಷಿತ ತಪ್ಪುಗಳನ್ನು ಸುಳ್ಳು ಹೇಳದೆ ಒಪ್ಪಿಕೊಳ್ಳುತ್ತೇವೆ ಮತ್ತು ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನು ಅರಿತು ತಪ್ಪುಗಳನ್ನು ತಿದ್ದಿಕೊಂಡು ಬಾಳುತ್ತೇವೆಂದು ನಾವು ನಮ್ಮ ಬದ್ಧತೆಯನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ವ್ಯಕ್ತಪಡಿಸುತ್ತಿದ್ದೇವೆ. ಪರವಂಚನೆ ಮತ್ತು ಆತ್ಮವಂಚನೆಯನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳುವುದಿಲ್ಲವೆಂದು ನಾವು ನಮ್ಮ ಬದ್ಧತೆಯನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ವ್ಯಕ್ತಪಡಿಸುತ್ತಿದ್ದೇವೆ. ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಎನ್ನುವ ಪರಿಕಲ್ಪನೆಯನ್ನು ನಾವಿಬ್ಬರು ಬದುಕಿರುವಷ್ಟು ದಿನ ಯಾರೊಬ್ಬರಿಗೂ ಬಳಸುವುದಿಲ್ಲವೆಂದು ನಾವು ನಮ್ಮ ಬದ್ಧತೆಯನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ವ್ಯಕ್ತಪಡಿಸುತ್ತಿದ್ದೇವೆ. ಸರ್ಗೆ ಧನ್ಯವಾದಗಳು. ಈಗ ಕೋಪ ಕೇಡ ಹಿಂಸೆ ಬಿಟ್ಟು ಎನ್ನುವಂತ ಹಾಡು ಭ್ರಮೆ ತಂಡದಿಂದ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಲಿ ಇದ್ದಾರೆ. ಗಮನ ಕೊಟ್ಟು ಕೋಪ ಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು ಮಧುರ ಬಾಳ ಕಡೆಗೆ ನಡೆದು ನಿನ್ನ ಬಳಿಗೆ ಮರಳಿ ಬರುವೆ ಕೋಪ ಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು ಮಧುರ ಬಾಳ ಕಡೆಗೆ ನಡೆದು ನಿನ್ನ ಬಳಿಗೆ ಮರಳಿ ಬರುವೆ. ಕೆಲಸ ದೇವಾ ಹರಸು ನಿನ್ನ ಮನೆಗೆ ಬರಲು ನಾನೇ ಹೂವು ಹಣ್ಣು ಕಾಯಿ ಧೂಪ ದೀಪ ನಿನಗೆ ದೇವಾ. ತಪದ ಬದಲು ಕೆಲಸ ದೇವಾ ಹರಸು ನಿನ್ನ ಮನೆಗೆ ಬರಲು ನಾನೇ ಹೂವು ಹಣ್ಣು ಕಾಯಿ ಧೂಪ ದೀಪ ನಿನಗೆ ದೇವಾ. ಕೋಪ ಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು
ಬದುಕ ನೀಡಬೇಡ, ಕೊಂಗು ನಡತೆ ಬಿಡುವೆ ದೇವ, ಬೆಳಕು ಗಾಳಿಯಲ್ಲ ನೀರು, ಮುಕುತಿಯನ್ನು ನೀಡು ದೇವ. ಬೆಂಕಿ ಬದುಕ ನೀಡಬೇಡ, ಕೊಂಕು ನಡತೆ ಬಿಡುವೆ ದೇವ, ಬೆಳಕು ಗಾಳಿಯನ್ನ ನೀರು, ಮುಕುತಿ ಇನ್ನು ನೀಡು ದೇವ. ಕೋಪ ಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು, ಮಧುರ ಬಾಳ ಕಡೆಗೆ ನಡೆದು ನಿನ್ನ ಬಳಿಗೆ ಮರಳಿ ಬರುವೆ, ಮರಳಿ ಬರುವೆ. ಮನಸೂರ ಬೆಳಗು ನೀನು, ಮೋಸ ಕೆಂಡ ಎರಚಲಾರೆ, ಬೆಳಕ ಹಂಚಿ ಸುಖದೀರಲು ಅರಿವ ಹೊಳೆಯ ತೋರು ದೇವಾ. ಮನಸ ಊರ ಬೆಳಗು ನೀನು, ಮೋಸ ಕೆಂಡ ಎರಚಲಾರೆ, ಬೆಳಕ ಹಂಚಿ ಸುಖದೀರಲು ಅರಿವ ಹೊಳೆಯ ತೋರು ದೇವ. ಕೋಪ ಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು, ಕೋಪಹಿಂಸೆ ಕೇಳಬಿಟ್ಟು ಒಲವ ಕಡೆಗೆ ಗಮನ ಕೊಟ್ಟು, ಮಧುರ ಬಾಳ ಕಡೆಗೆ ನಡೆದು ನಿನ್ನ ಬಳಿಗೆ ಮರಳಿ ಬರುವೆ, ಮರಳಿ ಬರುವೆ, ಮರಳಿ ಬರುವೆ, ಮರಳಿ ಬರುವೆ. ದಂಪತಿಗಳ ಪ್ರಾರ್ಥನೆಯ ಭಾವಕ್ಕೆ ದನಿಯಾದಂಥ ಭ್ರಮೆ ತಂಡದವರಿಗೆ ಧನ್ಯವಾದ. ಸ್ನೇಹಿತರೆ, ಈಗ ಕಾರ್ಯಕ್ರಮದ ಹಾಗೂ ವಧುವರರಿಬ್ಬರ ಬದುಕಿನ ಮಹತ್ವದ ಘಟ್ಟ, ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಲಿರುವಂತಹ ಸಮಯ, ಮಾಂಗಲ್ಯ ಧಾರಣೆಯ ಸಮಯ, ತಾಳಿ ಕಟ್ಟುವ ಸಮಯ. ಈ ಕಾರ್ಯಕ್ರಮಕ್ಕೆ ಅಕ್ಷತೆಯನ್ನು ಕೊಡಲಾಗುವುದಿಲ್ಲ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೇ ಗಟ್ಟಿಮೇಳವಾಗಲಿ, ಶುಭ ಹಾರೈಕೆ ಆಗಲಿ ಅನ್ನೋದು ನಮ್ಮ ಹಾರೈಕೆ. ಈಗ ಮಾಂಗಲ್ಯ ಧಾರಣೆ ಸ್ವಾಮೀಜಿಯವರ ಜೋರಾದ ಚಪ್ಪಾಳೆ ದಯವಿಟ್ಟು. ಧನ್ಯವಾದಗಳು. ಸಮಾನವಾಗಲಿ ನಿಮ್ಮ ಪ್ರಾರ್ಥನೆ, ಸಮಾನವಾಗಲಿ ನಿಮ್ಮ ಧ್ಯೇಯ, ಸಮಾನವಾಗಲಿ ಉದ್ದೇಶ, ಸಮಾನವಾಗಲಿ ಕೆಲಸ ಕಾರ್ಯ, ಸಮಾನವಾಗಲಿ ನಿಮ್ಮ ಆಶೋತ್ತರಗಳು, ಒಂದೇ ಆಗಲಿ ನಿಮ್ಮ ಹೃದಯ, ಒಂದೇ ಆಗಲಿ ನಿಮ್ಮ ಗುರಿ, ಪೂರ್ಣವಾಗಲಿ ನಿಮ್ಮ ಈ ಶುಭ ಐಕ್ಯ.
ಎಂದು ಹಾರೈಸುತ್ತಿದ್ದೇನೆ. ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನೇತ್ರದಾನದ ಕುರಿತು ಈಗ ಏನಾಗುತ್ತಂದ್ರೆ, ನಾವು ಸತ್ತ ನಂತರವೂ ಬದುಕಬೇಕಂದ್ರೆ ಅದಕ್ಕೊಂದು ಅವಕಾಶ ಇದೆ, ಅದು ನೇತ್ರದಾನದ ಮೂಲಕ. ಅದ್ರ ಬಗ್ಗೆ ಕರಬಸಪ್ಪ ಗೊಂದಿಯವರು ಒಂದು 4 ನಿಮಿಷ ನಿಮ್ಮೊಟ್ಟಿಗೆ ತಮ್ಮ ಅನಿಸಿಕೆಗಳನ್ನು, ನೇತ್ರದಾನದ ಪ್ರಾಮುಖ್ಯತೆಯನ್ನು ಹಂಚಿಕೊಳ್ತಾರೆ. ದಯವಿಟ್ಟು ಸಾವಧಾನದಿಂದ ಕೇಳಬೇಕು ಅಂತ ವಿನಂತಿಸ್ಕೊಳ್ತೇನೆ. ಶರಣಾರ್ಥಿಗಳು, ಒಂದು ರಿಕ್ವೆಸ್ಟ್ ಇದೆ. ಅಂಗಸಕಲರು ಅಂಧ ಬಂಧುಗಳಿಗೆ ಅಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಭಾಳಷ್ಟು ಅನುಕೂಲ ಆಗ್ತದೆ. ನನ್ನ ಹೆಸರು ಕರಬಸಪ್ಪ ಗೊಂದಿ, ಹಾವೇರಿ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನೇತ್ರದಾನ ಜಾಗೃತಿ ಅಂತಕ್ಕಂಥದ್ದು ನನ್ನ ಹವ್ಯಾಸ. ಕಳೆದ 5 ವರ್ಷಗಳಿಂದ ಇದರ ಸಲುವಾಗಿ ವರ್ಕನ್ನು ಮಾಡ್ತಾ ಇದ್ದೇನೆ. ಒಂದರಂತೆ ತಲೆಬಾಗಿ ನನ್ನ 2 ಕೈಗಳನ್ನು ಜೋಡಿಸಿ, 3ರಂತೆ ನನ್ನ ಬೆನ್ನನ್ನು ಬಾಗಿಸಿ, 4 ದಿಕ್ಕುಗಳ ಸಾಕ್ಷಿಯಾಗಿ ಪಂಚ ಕಜ್ಜಾಯದ ಸಿಹಿಯಂತೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸಪ್ತ ಸಾಗರದಷ್ಟು ವಿಶಾಲವಾದ ನನ್ನ ಮನಸ್ಸಿನಿಂದ ಅಷ್ಟ ದಿಶೆಗಳ ಮೂಲಕ ನವಮಾಸ ತಾಯಿಯ ಗರ್ಭದಲ್ಲಿದ್ದು ಆಗ ತಾನೇ ಹೊರಬಂದ ಮಗುವಿನ ಅಳುವಿನ ಕಲರವದಂತೆ ದಶಮಾನಗಳಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥ ಇಂತಹ ಅದ್ಭುತ ಮದುವೆಗೆ ತಮ್ಮನ್ನೆಲ್ಲ ಮತ್ತೊಮ್ಮೆ ನನ್ನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ಇದು ನನ್ನ 63ನೇ ನೇತ್ರದಾನ ಜಾಗೃತಿ ಕಾರ್ಯಕ್ರಮ. ಆದರೆ ಇದು ಬಹಳಷ್ಟು ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ಸಾಮಾನ್ಯವಾಗಿ ಅಂಧರು ಇಲ್ಲದಲ್ಲಿ ನಾವು ನೇತ್ರದಾನ ಜಾಗೃತಿಯನ್ನು ಮಾಡಿದ್ವಿ. ಆದರೆ ಇದು ಅಂಧ ದಂಪತಿಗಳ ಮದುವೆಯಲ್ಲಿ ನೇತ್ರದಾನ ಜಾಗೃತಿ ಮಾಡ್ತಕ್ಕಂಥ ಬಹಳ ಸಂತೋಷ ವಿಚಾರ. ಹೀಗಾಗಿ ದೂರದ ಹಾವೇರಿಯಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನೇತ್ರದಾನ ಅಂತಂದರೆ, ಒಬ್ಬ ವ್ಯಕ್ತಿ ಮರಣಾನಂತರ ತನ್ನ ನೇತ್ರಗಳನ್ನು ದಾನ ಮಾಡ್ತಕ್ಕಂಥಕ್ಕೆ ನೇತ್ರದಾನ ಅಂತ ಹೇಳ್ತೀವಿ. ಈ ನೇತ್ರದಾನವನ್ನು ಯಾರ್ಯಾರೆಲ್ಲ ಮಾಡಬಹುದು, ವಯಸ್ಸಿನ ಮಿತಿ ಇಲ್ಲ. ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ 8 ತಿಂಗಳಿನ ಮಗು ನ್ಯೂಮೋನಿಯಾದಿಂದ ಬಳಲಿದಾಗ ಅವರ ತಂದೆ ತಾಯಿಗಳು ಆ ಮಗುವಿನ ನೇತ್ರದಾನವನ್ನು ಮಾಡ್ತಾರೆ. ವಯಸ್ಸಿನ ಮಿತಿ ಇಲ್ಲ ನೇತ್ರದಾನಕ್ಕೆ. ನಮಗೆ ಕಣ್ಣಿಗೆ ನಾವು ಚಾಳಿಸ್ ಯೂಸ್ ಮಾಡ್ತೇವೆ, ಇಟ್ ಮೀನ್ಸ್ ಸ್ಪೆಕ್ಸನ್ನು ಯೂಸ್ ಮಾಡ್ತೇವೆ, ಅಂಥವ್ರು ಕೂಡ ನೇತ್ರದಾನವನ್ನು ಮಾಡ್ಬೋದು. ಮಧುಮೇಹ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಇಂಥವ್ರು ಕೂಡ ನೇತ್ರದಾನವನ್ನು ಮಾಡ್ಬೋದು. ಹಾಗೆ ಯಾರೆಲ್ಲ ನೇತ್ರದಾನವನ್ನು ಮಾಡಲಿಕ್ಕೆ ಅರ್ಹರಲ್ಲ, ಹೆಪಟೈಟಿಸ್ B ದಿಂದ ಬಳಲ್ತಕ್ಕಂಥವ್ರು, ಏಡ್ಸ್ದಿಂದ ಬಳಲ್ತಕ್ಕಂಥವ್ರು, ಸ್ನೇಕ್ ಬೈಟಿಂದ ಮರಣ ಹೊಂದಿದವರು, ಹ್ಯಾಂಗಿಂಗ್ ಮಾಡ್ಕೊಂಡವರು ಮತ್ತು ಕ್ಯಾನ್ಸರ್ನಿಂದ ಬಳಲ್ತಕ್ಕಂಥವ್ರು ನೇತ್ರದಾನ ಮಾಡಲಿಕ್ಕೆ ಅರ್ಹರಲ್ಲ. ಹೀಗೆ ನೇತ್ರದಾನದ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳನ್ನು ನಾವೆಲ್ಲ ಹೊಂದಿದ್ದೇವೆ. ಯಾವ ರೀತಿ ಅಂತಂದ್ರೆ, ಈಗ ನೇತ್ರದಾನ ಮಾಡಿದರೆ ಆ ವ್ಯಕ್ತಿಯ ಕುಟುಂಬದಲ್ಲಿ ಮುಂದಿನ ಜನ್ಮದಲ್ಲಿ ಒಬ್ಬ ಹುಟ್ಟತಕ್ಕಂಥ ಮಗು ಕೂಡನಾಗಿ ಹುಟ್ಟುತ್ತದಂತಂದು ಹೇಳಿ, ಇದೆಲ್ಲ ಸುಳ್ಳು. ಹಾಗೆ ಈಗ ನೇತ್ರದಾನವನ್ನು ಮಾಡಿದ್ವಿ ಅಂತಂದು ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ದೆವ್ವಾಗಿ ಮನೆಯ ಜನರನ್ನೆಲ್ಲ ಕಾಡ್ತಾರ ಅಂತಂದು ಹೇಳಿ. ಒಂದಂತೂ ನಿಜ, 8 ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ 3 ವರ್ಷ ನೈಟ್ ಡ್ಯೂಟಿಯಲ್ಲೇ ಜೀವನ ಕಳೆದಿದ್ದೀನಿ. 3 ವರ್ಷದಲ್ಲಿ ನಾನು ಯಾವತ್ತೂ ದೆವ್ವವನ್ನು ಕಾಣಲಿಲ್ಲ. ನಾನು ಅಡ್ಡಾಡಿದಂಥ ಜಾಗನೇ ಇಲ್ಲ. ಯಾಕಂದ್ರೆ ಸ್ಮಶಾನಕ್ಕೂ ಸಹಿತ ಹೋಗ್ತೀವಿ, ನಮ್ಗೆ ಎಲ್ಲಿ ದೆವ್ವಗಳು ಬೆಟ್ಟಾಗಲಿ. ಹೀಗಾಗಿ ಇಂತಹ ಮೂಢನಂಬಿಕೆಗಳನ್ನ ತೊರೆದು ನೇತ್ರದಾನ ಮಾಡಲಿಕ್ಕೆ ಬಹಳಷ್ಟು ಜನ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಪ್ರಪಂಚದ ಮೊದಲ ನೇತ್ರದಾನಿ ಬೇಡ್ರೆ ಕಣ್ಣಪ್ಪ. ತಾನು ಮಾಡ್ತಕ್ಕಂಥ ಪೂಜೆ, ಪುನಸ್ಕಾರ, ಭಕ್ತಿ ಶಿವನಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಮನಸ್ಸಿಗೆ ಹಚ್ಕೊಂಡು ಆತ ತನ್ನ ನೇತ್ರಗಳನ್ನೇ ಶಿವನಿಗೆ ದಾನ ಮಾಡಿ ಪ್ರಪಂಚದ ಮೊದಲ ನೇತ್ರದಾನಿ ಅನಿಸ್ಕೊಳ್ತಾನೆ. ಹೀಗಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ದೇವರಿಗೆ ನೇತ್ರದಾನ ಮಾಡ್ತಾನೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಇನ್ನೊಬ್ಬ ಸಾಮಾನ್ಯ ಮನುಷ್ಯನಿಗೆ ನೇತ್ರದಾನ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ವಿಚಾರ ಮಾಡ್ತಕ್ಕಂಥ ಸಂಗತಿ. ಹಾಗೆಯೇ ನಾವೆಲ್ಲರೂ ಬಹಳಷ್ಟು ಅಂದರೆ ಬಹಳಷ್ಟು ಜಾಗೃತರಾಗಬೇಕು. ಅಂಧ ಬಂಧುಗಳು ಸಾಕಷ್ಟು ಸಾಧನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ. ಒಂದು ಕ್ಲಿಯರ್ ಆಗಿರಲಿ, ಈಗ ನಾವು ಅಲ್ಲಿ ಫ್ಲೆಡ್ಜಿಂಗ್ ಫಾರ್ಮ್ನ ತುಂಬಿಸ್ಕೊಳ್ಬೇಕಾದ್ರೆ ಸರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂದಾಗ ಕೆಲವೊಂದಿಷ್ಟು ಜನಕ್ಕೆ ನಾವು ಸತ್ರೆ ಐ ಬ್ಯಾಂಕ್ನವ್ರಿಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಅವರಿಗೆ ಯಾವ ರೀತಿಯಾಗಿ ಗೊತ್ತಾಗಲ್ಲ. ಐ ಫ್ಲೆಡ್ಜ್ ಫಾರ್ಮನ್ನು ನಾವು ನೇತ್ರದಾನ ಮಾಡ್ತೀವಿ ಅಂತೇಳಿ ನಿಮ್ಮ ಮನೆಯವರಿಗೆ ತಿಳಿಸಿದರೆ ಆ ನಿಮ್ಮ ಮನೆಯವರು ಹತ್ತಿರದ ನೇತ್ರ ಬ್ಯಾಂಕಿಗೆ, ಬೆಂಗಳೂರಿನಲ್ಲಿ ಸುಮಾರು 18 ನೇತ್ರ ಬ್ಯಾಂಕ್ಗಳಿದ್ದಾವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಬರೀ 3. ಅಷ್ಟು ದೂರದಿಂದ ಬರೋದ್ರಾಗ ಈ ಜನರ ಪೇಷನ್ಸ್ ಎಲ್ಲ ಹಾಳಾಗಿ ಹೋಗಿರ್ತದೆ. ಹೀಗಾಗಿ ನಮ್ಮ ಕಡೆ ನೇತ್ರದಾನ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ, ಆದರೆ ನಿವಾರಣೆ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಖುಷಿ ವಿಚಾರ. ನೇತ್ರದಾನ ಜಾಗೃತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಲಾಸ್ಟ್ ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೇನೆ. ಬಹಳಷ್ಟು ಮಹಿಳೆಯರಿದ್ದೀರಿ, ಧಾರಾವಾಹಿಗಳನ್ನು ಎಲ್ಲರೂ ನೋಡ್ತೀರಿ. ಧಾರಾವಾಹಿಗಳು ಜೀವನದ ಅವಿಭಾಜ್ಯ ಅಂಗ ಆಗಿ ಹೋಗಿದ್ದಾವೆ.
ಯಾವ ರೀತಿ ಅಂತಂದ್ರೆ, ಉದಾಹರಣೆಗೆ ಒಬ್ಬ ಮಹಿಳೆ ಒಂದು ಧಾರಾವಾಹಿಯನ್ನು ನೋಡ್ತಾ ಇರ್ತಾಳ, ಆ ಮಹಿಳೆಗೆ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಒಂದು ನಮ್ಮಲ್ಲಿ ನಂಬಿಕೆ ಏನಂದ್ರೆ, ಯಾರಾದರೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಸತ್ತು ಹೋದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳಿ. ಅದೇ ಧಾರಾವಾಹಿ ನೋಡ್ತಕ್ಕಂಥ ಮಹಿಳೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದಾಗ ಇಮಿಡಿಯೇಟ್ಲಿ ನೀವು ನೇತ್ರದಾನವನ್ನು ಮಾಡ್ರಿ. ಆ ನೇತ್ರವನ್ನು ಪಡೆದಂಥವರು ಆ ಧಾರಾವಾಹಿಯನ್ನು ನೋಡಿ ಕಂಟಿನ್ಯೂ ಮಾಡ್ತಾರೆ, ಅವಾಗ ಇವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಖಂಡಿತವಾಗಿಯೂ ಇಂತಹ ಕೆಲಸಗಳನ್ನ ನಾವೆಲ್ಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಪ್ರತಿಯೊಬ್ಬರು ನೇತ್ರದಾನವನ್ನು ಮಾಡೋಣ ಅಂತಂದು ಹೇಳ್ತಾ, ಈ ಅಂಧ ದಂಪತಿಗಳು ಸಮಾಜಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಇಂತಹ ರೀತಿಯ ಸಮಾಜದ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಉಡುಗೊರೆಯನ್ನ ಕೊಟ್ಟು ಸುಮ್ಮನೆ ಹೋಗ್ಬಿಡ್ತೀವಿ. ಆದರೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಂದು ನಿಮ್ಮ ಮನಸ್ಸಿನಲ್ಲಿದ್ದರೆ, ಪ್ರವೇಶ ದ್ವಾರದ ಪಕ್ಕದಲ್ಲಿ ನೇತ್ರದಾನ ಜಾಗೃತಿ ಅಥವಾ ನೇತ್ರದಾನ ಒಪ್ಪಿಗೆಗೆ ಅವಕಾಶ ಇದೆ. ಎಲ್ಲರೂ ನೇತ್ರದಾನ ಮಾಡೋದಕ್ಕೆ ಇಚ್ಛೆ ಇದ್ದವರು ಅಲ್ಲಿ ಮಾಡ್ಬೋದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಕರಬಸಪ್ಪ ಅವರಿಗೆ ಧನ್ಯವಾದ. ಸ್ನೇಹಿತರೆ, ನಿಮಗೆ ನೇತ್ರದಾನದ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ರು ನೀವು ವಾಲಂಟಿಯರ್ ಆಗಿ ನೇತ್ರದಾನ ಏನಿದೆ ಅವ್ರು ಬಂದು ನಿಮ್ಮಿಂದ ನೇತ್ರಗಳನ್ನು ಕಲೆಕ್ಟ್ ಒಂದ್ಸರಿ ಹೇಳ್ತಾ ಕರಬಸಪ್ಪ ಅವರಿಗೆ ಮತ್ತೊಂದ್ಸರಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಈಗ ಮದುವೆ ಆಗ್ತಿರುವಂತಹ ಗಂಡು ಶ್ರೀನಿವಾಸ ಮೂರ್ತಿ ಅವರು ಕವಿಯೂ ಸಹ ಹೌದು. ಅವರು ಬರೆದಿರುವ ಒಂದು 3-4 ಪದ್ಯಗಳನ್ನು ಒಳಗೊಂಡಂಥ ಭಾವಗುಚ್ಛ CD ಸಹ ಇಲ್ಲಿ ಪ್ರದರ್ಶನಕ್ಕಿದೆ. ಅವರು ಬಂದಿದ್ದಾರೆ, ಹೊರಗಡೆ ಇಟ್ಟಿರ್ತಾರೆ. ಅವರೇ ಬಂದಿರುವಂಥ ಅತಿಥಿಗಳು ವಧುವರರನ್ನು ಹರಿಸಬೇಕು. ವೇದಿಕೆ ಮೇಲೆ ಹೋಗಿ ಅಲ್ಲಿ ಅಕ್ಷತೆ ರೂಪದ ಕೊರ್ಲೆ ಅನ್ನುವಂಥ ಧಾನ್ಯ ಇದೆ, ಅದನ್ನು ಅವರಿಗೆ ಅರ್ಪಿಸ್ತಾ ಅವ್ರನ್ನ ಅರಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಾಧಾರಣವಾಗಿ ಎಲ್ಲ ಮದುವೆಗಳಲ್ಲೂ ಅಕ್ಕಿಯನ್ನು ಅಕ್ಷತೆಯಾಗಿ ಬಳಸೋದು ಮಾಮೂಲಿ, ಆದರೆ ನಾವಿಲ್ಲಿ ಕೊರ್ಲೆ ಅನ್ನೋ ಧಾನ್ಯವನ್ನು ಬಳಸ್ತಿದ್ದೀವಿ. ಅದ್ರ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕು. ಸಿರಿಧಾನ್ಯಗಳಲ್ಲಿ ಕೊರ್ಲೆ ಅನ್ನುವಂಥ ಧಾನ್ಯನೂ ಸಹ ಒಂದು ಕೊಂಡ್ರೆ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ. ನೀವು ಅವರ ತಲೆಯ ಮೇಲೆ ಕೊರ್ಲೆಯನ್ನು ಹಾಕೋದು ಬೇಡ. ವಧುವರರ ಕೈಯಲ್ಲಿ ಒಂದು ಬಟ್ಲಿದೆ, ಬೇಷನ್ ಇದೆ. ನೀವು ಕೊರ್ಲೆಯನ್ನು ಬೇಷನ್ಗೆ ಹಾಕಿದ್ರೆ ಆ ಕೊರ್ಲೆಯನ್ನು ಅವರು ಬಿತ್ತೋದಕ್ಕೆ ಏರ್ಪಾಡು ಮಾಡ್ತಾರೆ. ಅಂದರೆ ನಶಿಸಿ ಹೋಗ್ತಿರುವ ಧಾನ್ಯಗಳನ್ನು ಸಹ ಉಳಿಸಬೇಕಾದಂಥ ಅವಶ್ಯಕತೆ ಇದೆ. ಬೇರೆ ರೀತಿಯ ಸಂಸ್ಕೃತಿ ವಾಣಿಜ್ಯೀಕರಣಕ್ಕೆ ಒಳಗಾಗಿ ನಮ್ಮತನವನ್ನು ಕಳ್ಕೊಳ್ತಿರುವಂಥ ಸಂದರ್ಭದಲ್ಲಿ ನಮ್ಮತನವನ್ನು ಮರಳಿ ಉಳಿಸ್ಕೊಳ್ಬೇಕು ಅನ್ನೋಂಥ ಕಳಕಳಿ ಶ್ರೀನಿವಾಸ ಮೂರ್ತಿ ಅವ್ರದ್ದು. ಈಗ ಭ್ರಮೆ ತಂಡದವರಿಂದ ಹಾಡುಗಳ ಪ್ರಸ್ತುತಿ. ಈ ಎಲ್ಲ ಹಾಡುಗಳನ್ನು ಶ್ರೀನಿವಾಸ ಮೂರ್ತಿ ಅವರೇ ಬದುಕಿರ್ತಾರೆ. ಪಡೆದೆ ಕೇಳಿ ಜಿಂಗೆ ಇಲ್ಲಿ ಬದುಕಿ ನಾನು ಎಂತ ಲೋಕ ಪಡೆದೆ ಕೇಳಿ. ಜಂಬದಿಂದ ಬದುಕಲಾರೆ, ಭೇದ ಮಾಡಿ ಸಾಯಲಾರೆ. ಜಂಬದಿಂದ ಬದುಕಲಾರೆ, ಭೇದ ಮಾಡಿ ಸಾಯಲಾರೆ. ಅರಿವ ಹಂಚಿ ಬದುಕಿ ನಾನು, ಬದುಕಿ ನಾನು ಬೆಳಕ ಲೋಕ ಪಡೆವೆ ನೋಡಿ. ಹಿಂಗೆ ಇಲ್ಲಿ ಬದುಕಿ
ಲೋಕ ಪಡೆವೆ ಕೇಳಿ. ಹಣದ ದೋಣಿ ಹತ್ತಲಾರೆ ಕಳವು ಕೇಡು ಮಾಡಲಾರೆ ಬುದ್ಧಿ ಬಳಸಿ ದುಡಿದು ನಾನು ಬುದ್ಧಿ ಬಳಸಿ ದುಡಿದು ನಾನು ತಿರುಳ ಲೋಕ ಪಡೆವೆ ನೋಡಿ ಹಿಂಗೆ ಹಿಂಗೆ ಇಲ್ಲಿ ಬದುಕಿ ನಾನು ಎಂದ ಲೋಕ ಪಡೆವೆ ಕೇಳಿ. ಮುಟ್ಟಲಾರೆ ದಿಗಿಲ ಕದವ ಸುಳ್ಳು ನಂಜು ಮುಟ್ಟಲಾರೆ ದಿಗಿಲ ಕದವ ತೆರೆಯಲಾರೆ ದಿಟದ ಹೆಜ್ಜೆ ಹಾಕಿ ನಾನು ದಿಟದ ಹೆಜ್ಜೆ ಹಾಕಿ ನಾನು ಸತ್ಯಲೋಕ ಪಡೆವೆ ನೋಡಿ ಹಿಂಗೆ ಹಿಂಗೆ ಇಲ್ಲಿ ಬದುಕಿ ನಾನು ಎಂತ ಲೋಕ ಪಡೆವೆ ಕೇಳಿ ಎಂತ ಲೋಕ ಪಡೆವೆ ಕೇಳಿ. ಸುಮ್ಮನೆ ಹೊತ್ತ ಕಳೆಯಲಾರೆ ಕೊಳೆಯ ತಿಂದು ಕೊಳೆಯಲಾರೆ ಸುಮ್ಮನೆ ಹುಟ್ಟ ಕಳೆಯಲಾರೆ ಕೊಳ್ಳೆಯ ತಿಂದು ಕೊಳೆಯಲಾರೆ ಗುರಿಗೆ ಕಣ್ಣು ನೆಟ್ಟಿ ನಾನು ನೆಟ್ಟಿ ನಾನು ನೆಟ್ಟಿ ಗುರಿಗೆ ಕಣ್ಣು ನೆಟ್ಟಿ ನಾನು ಯಶದ ಲೋಕ ಪಡೆದೆ ನೋಡಿ ಹಿಂಗೆ 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 ಇಲ್ಲಿ ಬದುಕಿ ನಾನು ಎಂದ ಲೋಕ ಪಡೆವೆ ಕೇಳಿ. ಹಿಂಗೆ ಇಲ್ಲಿ ಬದುಕಿ ನಾನು ಎಂದ ಲೋಕ ಪಡೆವೆ ಕೇಳಿ. ಹುಚ್ಚು ಕಿಚ್ಚು ಹಚ್ಚಲಾರೆ ಹಸಿರು ಉಸಿರು ಕೀಳಲಾರೆ ಹುಚ್ಚು ಕಿಚ್ಚು ಹಚ್ಚಲಾರೆ ಹಸಿರು ಉಸಿರು ಕೀಳಲಾರೆ ಸ್ನೇಹ ಜೀವ
ಬದುಕಿ ನಾನು ಎಂತ ಲೋಕ ಪಡೆವೆ ಕೇಳಿ ಹಿಂಗೆ ಇಲ್ಲಿ ಬದುಕಿ ನಾನು ಎಂತ ಲೋಕ ಪಡೆವೆ ಕೇಳಿ ಎಂತ ಲೋಕ